ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಐತೆ. ಒರಿಜಿನಲ್ ಸುಜುಕಿ ಇಂಜಿನ್ ಇದಾನೆ, ಪೆಟ್ರೋಲ್ ಇಂಜಿನ್. ಎಲ್ಲ ಒಂಥರ ವಿಚಿತ್ರ ಈ ಕಾರು. ಪಕ್ಕಾ ಸುಜುಕಿ ಕಾರ್ ಇದು. 1.6 ಪೆಟ್ರೋಲ್ ಇಂಜಿನ್ ಇದು. ಸೊ ಈ ರೇಂಜಿಗೆ ಸೇಫ್ ಔಟು ನಾನು ಎಲ್ಲ ನೋಡಿರ್ಲಿಲ್ಲ. ಸೊ ಈ ಕಾರ್ನ ನೋಡ್ಕೊಳ್ಳಿ ನೀಟಾಗಿ. ಈ ಕಾರ್ನ ಆಲ್ರೆಡಿ ಸೇಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಇನ್ನೊಂದು ಗಾಡಿ ನೋಡಿದ್ದೀವಿ. ಅದಕ್ಕೆ ಇವಾಗ ಹೋಗಿ ಆ ಕಾರ್ನ ನೋಡಿಕೊಂಡು ಕಾರ್ ಯಾವ ರೀತಿ ಇದೆ ಏನು ಅಂತ ಎಲ್ಲ ಚೆಕ್ ಮಾಡಿಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಹೋಗಿ ನಾನು ಅಲ್ಲೇ ಸಿಗ್ತೀನಿ. ಎಲ್ಲಿ ಶೋರೂಮಲ್ಲಿ ನಾನು ಹೋಗ್ತಾ ಇರೋದು ಕಲ್ಯಾಣಿ ಶೋರೂಮ್ಗೆ. ಕಲ್ಯಾಣಿ ಟ್ರೂ ವ್ಯಾಲಿಯಲ್ಲಿ ಒಂದು ಗಾಡಿ ಇದೆಯಂತೆ SX4. ಸೊ ಅದು ಬಂದು 2009 ಮಾಡಲ್ ಅಂತ. ಇವರೆಲ್ಲ ಹೋಗಿ ನೆನ್ನೆ ನೋಡ್ಕೊಂಡು ಬಂದಿದ್ರು. ಅದಕ್ಕೆ ಇವಾಗ ನಾನು ಹೋಗ್ಬಿಟ್ಟು ಒಂದ್ಸಲಿ ನೋಡಿಕೊಂಡು ಕಂಡೀಷನ್ ಯಾವ ರೀತಿ ಇದೆ ಅಂತ ಚೆಕ್ ಮಾಡಿಕೊಂಡು ಸ್ವಲ್ಪ ಗಾಡಿನ ಇನ್ಸ್ಪೆಕ್ಟ್ ಮಾಡಬೇಕಿತ್ತು. ಓಡಿಸಿ ಎಲ್ಲ ನೋಡಿದ್ರೇ ಅದಲ್ವಾ ಗಾಡಿ ಅರ್ಥ ಆಗೋದು. ಸೊ ಅದಕ್ಕೆ ಹೊರಟಿದ್ದೀನಿ, ಬನ್ನಿ ಹೊರಡೋಣ. ಸೊ ನಾವು ಕಲ್ಯಾಣಿಗೆ ಬಂದಿದ್ದೀವಿ ಇವಾಗ. ಸೊ ಇಲ್ಲಿ ನೋಡ್ಬೋದು ಬೇಜಾನ್ ಕಾರುಗಳಿದ್ದಾವೆ ಇಲ್ಲೆಲ್ಲ. ಸೊ ಇಷ್ಟು ಕಾರಲ್ಲಿ ನಮ್ಗೆ ಇಷ್ಟ ಆಗಿರೋದಂದರೆ ಇಲ್ಲಿದೆ ನೋಡಿ, ಇಟ್ಸ್ SX4 ಇದು ಪೆಟ್ರೋಲ್ ವರ್ಷನ್ನು. ಪಕ್ಕದಲ್ಲಿ ಒಂದು ಶಿಫ್ಟು ಇದೆ. ಸೊ ಇವಾಗ ಈ ಗಾಡಿನ ಚೆಕ್ ಮಾಡೋಣ, ಅಂದರೆ SX4ನ. ಡಿಕ್ಕಿ ಓಪನ್ ಮಾಡು. ಸೊ ಎಲ್ಲ ಚೆನ್ನಾಗೇ ಇದೆ. ಹಿಂದೆ ಬರ್ತೈತೆ ಗಾಡಿ, ಎಲ್ಲೂ ಟಚ್ ಏನಾಗಿಲ್ಲ. ಓಕೆ ಫೈನ್. ಸ್ಟೆಪ್ನಿ ಎಲ್ಲ ಇದೆ. ಓಕೆ, ಒಳಗಡೆ ನೋಡೋಣ ಹೆಂಗಿದೆ ಅಂತ. ಸ್ವಲ್ಪ ಹೈಟ್ ಬರುತ್ತೆ ಗಾಡಿ. ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಐತೆ. ಇಷ್ಟೊಂದು ಖಾಲಿ ಖಾಲಿ ಅನ್ಸೈತೆ ಗಾಡೀಲಿ. ಏನ್ಲಿ ಕ್ಲೈಮೇಟ್ ಕಂಟ್ರೋಲ್? ಜನ ಇಲ್ಲಲ್ಲಣ್ಣ, ಜನ ತುಂಬಬೇಕು. ಜನ ತುಂಬಣ ನಡಿ, ಸೀಟ್ ಹೊಡಿಯೋಣ. ಇಲ್ಲಪ್ಪ. ಈಗ ಎಷ್ಟು ಹೇಳ್ತವ್ರ ಇದು? 2.70 ಹೇಳ್ತವ್ರೆ. ಹಾಂ, ನೋಡ್ಬೇಕು. ನಮ್ಮ ಸಿವಿಕ್ ಜೊತೆ ಎಕ್ಸ್ಚೇಂಜ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀವಿ. ಸೊ ಕಂಪ್ಲೀಟ್ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಆದರೆ ಎತ್ಕೊಂಡು ಹೋಗ್ತಿರೋದು ಇವತ್ತು ಎಕ್ಸ್ಚೇಂಜ್ ಮಾಡಿಕೊಂಡು. ಅದೇನದು ಇನ್ಶೂರೆನ್ಸ್ ಏನು? ಹಾಂ, ಡಾಕ್ಯುಮೆಂಟ್ಸು ಗಾಡಿದು. ಎಷ್ಟನೇ ಓನರ್ ನೋಡು? ರಾಮಕೃಷ್ಣ. ರಾಮಕೃಷ್ಣ. ಟ್ರಾನ್ಸ್ಫರ್ ಮಾಡಿಸ್ಕೊಂಡೋದೇ ಬೇಡ, ರಾಮಕೃಷ್ಣ ಫೋಟೋ ಚೇಂಜ್ ಮಾಡ್ಬಿಡೋಣ. DL ಅನ್ಸದ್ ನೋಡ. ಇದ್ರಲ್ಲ ಅಷ್ಟೇ, ರಾಮಕೃಷ್ಣ ಕೃಷ್ಣ ಮಾಡ್ಕೊಂಡ್ಬಿಡು. ಹಾಂ, ಸೆಕೆಂಡ್ ಅನ್ನ. ಸೊ ಈ ಥರ ಇದೆ ಇವಾಗ. ಸೊ ಇವಾಗ ಗಾಡಿನ ಚೆಕ್ ಮಾಡ್ತೀನಿ ಫುಲ್ ನೀಟಾಗಿ. ಸೊ ನೆಗೋಸಿಯೇಷನ್ ಮಾಡಿ ನೋಡೋಣ ಕಾರ್ ಯಾವ ರೀತಿ ಇದೆ ಏನು ಅಂತ ಎಲ್ಲ. ಸೊ ಗಾಡಿ ಇಷ್ಟ ಆದರೆ 100% ತೊಗೊಳೋದೇ. ಬಟ್ ನಾನು ಇಲ್ಲಿ ಸುಮಾರು ಗಾಡಿಗಳಿದ್ದಾವೆ, ಎಲ್ಲ ನೋಡ್ತಾ ಇದ್ದೀನಿ. ಸೊ ತುಂಬ ಕಲೆಕ್ಷನ್ಸು ಇದೆ ಇವಾಗ ಇಲ್ಲಿ. ಅದಕ್ಕೆ ಫೋನ್ ಮಾಡಿದ್ರು, ಬನ್ನಿ ಒಂದು ರೌಂಡ್ ನೋಡ್ಕೊಂಡು ಹೋಗಿ ಅಂತ. ಅದಕ್ಕೆ ಬಂದು ನೆನ್ನೆ ಹುಡುಗರೆಲ್ಲ ಬಂದು ನೋಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ರು. ಅಂದರೆ ಅಮೌಂಟ್ ಎಲ್ಲ ಯಾವ ರೀತಿ ಏನು ಎತ್ತ ಅಂತಲ್ಲ. ಸೊ ಇವಾಗ ಮಾತಾಡೋಣ. ಟಚ್ ಎಲ್ಲೂ ಆಗಿಲ್ಲ, ಒರಿಜಿನಲ್ ಕಂಡೀಷನ್. ಒರಿಜಿನಲ್ ಸುಜುಕಿ ಇಂಜಿನ್ ಇದ್ದಾನೆ, ಪೆಟ್ರೋಲ್ ಇಂಜಿನ್. ಬಾ ಓಡಿಸೋಣ. ಸೊ ಇವಾಗ ನಾನು ಓಡಿಸೋಕ್ಕೆ ಹೋಗ್ತಾ ಇದ್ದೀನಿ. ಹುಷಾರು, ಗೇರ್ಗೆ ಹಾಕ್ಬಿಟ್ಟಿಯಾ? ಎತ್ಕೊಂಡು ಹೊಂಟೋಗ್ತದೆ ಇಂಥವೆಲ್ಲ ನಾವು. ಹೆಂಗಿದೆ ಕಂಫರ್ಟ್?
ಇದು ಬೊಲೆರೋ ಓಡಿಸ್ದಂಗೆ ಐತೈತೆ ನನಗೆ, ಮುಂದೆಗಡೆ ಹಿಂಗೆ ಇರೋದು. ಬೊಲೆರೋ. ಬಟ್ ನಮ್ಮ ಸಿವಿಕ್ ಹೌದು ಹುಲಿಯ ಕ್ರಾಂತಿವನ್ನಿ ಅಲವಾಟೇಲೇದೆ. ಎಲ್ಲ ಒಂಥರ ವಿಚಿತ್ರ ಈ ಕಾರು. ಪಕ್ಕಾ ಸುಜುಕಿ ಕಾರ್ ಇದು, 1.6 ಪೆಟ್ರೋಲ್ ಇಂಜಿನ್ ಇದು. ಸೊ ಬನ್ನೀರೇ ಸೋಬಾನ ಬನ್ನಿ. ವೈಡಲ್ ಇದೆ. ಏನಾಯ್ತು ಏನಿದು ಸ್ಟೇರಿಂಗ್ ಟೈಟ್ ಅನ್ಸ್ತೈತೆ. ಏನ್ ಗುರು ಹಿಂಗ್ ನುಗ್ತದೆ ಗಾಡಿ ಇದು. ಎಷ್ಟಾಯ್ತಣ್ಣ? ಟ್ರಯಲ್ ಪಿಕಪ್ ನೆಕ್ಸ್ಟ್ ಲೆವೆಲ್. ಗಾಡಿ ಎಲ್ಲ ಚೆನ್ನಾಗೈತೆ. ರೇಟ್ ಫೈನಲೈಸೇಷನ್ ಮಾತಾಡೋಣ, ಏನ್ ಹೇಳ್ತಾರೆ ನೋಡೋಣ. ಗಾಡಿ 1,02,000 ಓಡೈತೆ. ಇವಾಗ ಅವ್ರು ಎಷ್ಟು ಹೇಳ್ತಾವ್ರೆ ಈ ಗಾಡಿ? ಅದೇ ಅವರು 2.7 ಹೇಳ್ತಿದ್ದಾರೆ. ನೋಡ್ಬೇಕು ಏನಾಗುತ್ತೆ ಫೈನಲ್ ಅಂತ. ಸ್ಟೇರಿಂಗ್ ಚೆಕ್ ಮಾಡೋಣ. ಬರಲ್ಲ ಹೊರಗೆ. ಹೇಳಿ. ನೋಡಿ ಇಲ್ಲಿ ಬುಷ್ ಕಿಟ್ ಹೋಗೈತೆ. ಇದು ಬುಷ್ ಕಿಟ್ ಅಂತಾರೆ. ಈ ಬುಷ್ ಎಲ್ಲ ಹೋಗೈತೆ. ಬುಷ್ ಎಲ್ಲ ಚೇಂಜ್ ಮಾಡಿಸ್ಬೇಕು. ಏನಕ್ಕದು? ಸ್ಟೇರಿಂಗು ಇದಾಗಬಾರ್ದು, ಟೈಟ್ ಅನಿಸ್ತೈತೆ. ಆ ಟೈಟ್ ಬರಬಾರ್ದು. ನೋಡಿ ಇಲ್ಲಿ ಶೇಕ್ ಆಯ್ತೈತೆ ಇದು. ಇದು ಇದು ಕೆಳಗಡೆ ರಬ್ಬರ್ಗಳು ಬರ್ತಾವಲ್ಲಿ, ಟೈರ್ ಕಂಪ್ಲೀಟ್ಲಿ ಹೋಗಿ ಇವೆಲ್ಲ ಚೇಂಜ್ ಆಯ್ತದೆ. ಆ ಕಡೆದು ಚೆಕ್ ಮಾಡೋಣ. ನೋಡಿ ಫುಲ್ ತಿರ್ಗಲ್ಲ. ತಿರ್ಗ್ಸೋಗಿ ಇನ್ನೊಂಚೂರು. ಅಷ್ಟೇ ಅಲ್ಲ, ಅದು ರೆಡಿ ಮಾಡಿಸ್ಬೇಕು. ನೋಡಿ ಇದಿಷ್ಟೇ ತಿರ್ಗೋದು, ಅದು ನೋಡಿ ಎಷ್ಟು ತಿರುಗುತ್ತೆ. ಅಂದರೆ ಸೆಟ್ಟಿಂಗ್ ಮಾಡ್ಬೇಕು ಅದನ್ನು, ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕಷ್ಟೇ. ಅದೇನು ಬಿಡೋದು ಅವೆಲ್ಲ ಆಯಿತು. ಸೊ ಇಷ್ಟು ಐತೆ. ಈಗೇನು ಮಾತಾಡ್ತೀಯಾ? ಅದೇ ಬ್ರೋ, ನೋಡೋಣ ನಮ್ಮದು ಸಿವಿಕ್ ಮೇಲೆ ಪೀಸ್ ಎಕ್ಸ್ಚೇಂಜ ಅಥವಾ ಮತ್ತೇನಾರ ಎಕ್ಸ್ಟ್ರಾ ಕೊಡೋದಾಗುತ್ತಾ ಹೋಗ್ಬಿಟ್ಟು ಮಾಡೋಣ. ಇದು ಬಿಟ್ಟರೆ ಬೇರೆ ಯಾವುದ್ರಲ್ಲ ಐತೆ ನಿಮ್ಮ ಮನಸ್ಸು? ಸದ್ಯಕ್ಕೆ ಬೇರೆ ಯಾವುದೂ ಇಲ್ಲ. ಯಾಕಂದರೆ ಈಗ ಸಿವಿಕ್ ಕೊಡ್ಸಿದ್ದೀವಲ್ಲ, ನಮ್ಗೆ ಆಲ್ಮೋಸ್ಟ್ ಅದೇ ರೇಂಜಲ್ಲಿರೋ CC ಗಾಡಿ ಆದರೆ ಚೆನ್ನಾಗಿದೆ. ಬೇರೆ ಅದು ಬಿಟ್ಟರೆ ನಿಶಾನ್ ಸನ್ನಿ ಬಟ್ ತುಂಬ ಕಾಸ್ಟ್ ಹೇಳ್ತಾರೆ. ಎಷ್ಟು ಇದ್ದಾರೆ? 3 ಲಕ್ಷ, 4 ಲಕ್ಷ. ಯಾರು ಹೇಳಿದ್ದು? ಅಷ್ಟೊಂದಿಲ್ಲ ಮಾರ್ಕೆಟ್ ಹೇಳಿದ್ರು ಇವ್ರು ಹೇಳ್ತಿದ್ದಾರೆ. ಅದೇ ನೋಡ್ಬೇಕು. ಅದು ಬಿಟ್ಟರೆ ಶಿಫ್ಟು ಎಲ್ಲ 5-6 ಹೇಳ್ತಿದ್ದಾರೆ. ಅದೆಲ್ಲ ಓಲ್ಡ್ ಮಾಡಲು, ಅದು 4 ರೇಟಿಗೆ ಯಾವುದೂ ಇಲ್ಲ. ಈ ಪ್ರೈಸಲ್ಲಿ ಇದೊಂದೇ ಇರೋದು ಸದ್ಯಕ್ಕೆ ಚೆನ್ನಾಗಿರೋದು ಅಂತ. ಸೊ ಅಂದರೆ ಆಲ್ಟೋ ಎಲ್ಲ ಇದೆ. ಆಲ್ಟೋ ನ್ಯಾನೋ ಬೇಡ ಆದ್ಮೇಲೆ ಅಂಥವ್ರಿಗೆ ಸರಿ. ಅವೆಲ್ಲ ನಮಗೆ ಸರಿ ಆಗಲ್ಲ. ಅವೆಲ್ಲ ಮಂಜಣ್ಣ ಸರಿ ಹೋಯ್ತದೆ. ಅವರೇ ಮಂಜಣ್ಣ ಅಂತ ನೋಡಿ, ತಲೆಯಲ್ಲೆಲ್ಲ ಫುಲ್ಲು ಬಿಳಿ ಕೂದಲು ಹೆಂಗೆ ಬಂದಿದೆ. ಸೊ ಇಂಥವ್ರಿಗೆ ಆಲ್ಟೋ ಸರಿ, ನಮ್ಮಂಥವ್ರಿಗೆ ಇಂಥ ಗಾಡಿ. ಸೊ ಇವಾಗ ನಾಗರಾಜ್ ಅವರು ನೆಕ್ಸ್ಟ್ ಟೈಮು ಅಂದರೆ ಒಂದು ಒಳ್ಳೆ ಗಾಡಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಗಾಡಿ ಎಲ್ಲ ಚೆಕ್ ಮಾಡ್ಕೊಂಡಿದ್ದೀವಿ ಆ್ಯಕ್ಚುಲಿ. ಇವಾಗ ಗಾಡಿನ ಸೇಲ್ ಮಾಡೋಕ್ಕೆ ಅಂತಲೇ ತಂದಿದ್ದೀವಿ ಇಲ್ಲಿಗೆ. ಸೊ ಇವರು ಒಂದು 2 ಡೇಸ್ ಆದಮೇಲೆ ಆ ಪ್ರೈಸ್ನ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ನಾವು ಕೊಡೋದ ಬಿಡೋದ ಅಂತ ಡಿಸೈಡ್ ಮಾಡ್ತೀವಿ. ಬಟ್ ನಾನು ಅದು SX4 ನೋಡಿದ್ದೀನಲ್ಲ, ಅದನ್ನು ಒಂಥರ ಓಲ್ಡ್ ಮಾಡಿಸ್ತೀನಿ ಇಲ್ಲೇ. ಇವಾಗ ನಾಗರಾಜ್ ಅವ್ರಿಗೆ ಹೇಳ್ತಿದ್ದಾರೆ ಓಲ್ಡ್ ಮಾಡೋದಕ್ಕೆ. ಅದಾದಮೇಲೆ ಏನು ಸ್ಟೆಪ್ ತೊಗೊಬೇಕು ಅಂತ ನೆಕ್ಸ್ಟ್ ವೀಡಿಯೋಸಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ಇಷ್ಟು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಏನಾದರೂ ಈ ಥರ ಕಾರ್ ಬೇಕಂದರೆ ಇವ್ರ ನಂಬರ್ ಹಾಕಿರ್ತೀನಿ. ಒಂದು ನಂಬರ್ ಕಮ್ಮಿ ಹಾಕಿರ್ತೀನಿ. ನೀವು ನನಗೆ ಮೆಸೇಜ್ ಹಾಕಿ ನೀವು ಗಾಡಿ ತೊಗೊತೀನಿ ಅಂದರೆ ಮಾತ್ರ ನಾನು ಒಂದು ಕೂಪನ್ ಕೋಡ್ ಕೊಡ್ತೀನಿ. ಆ ಕೂಪನ್ ಕೋಡ್ ಕೊಟ್ರೆ ಇವ್ರು ಗಾಡಿ ಕೊಡೋದಿಲ್ಲ. ಅದಕ್ಕೆ ನಾವು ಏನೋ ಮಾತಾಡ್ಕೊಂಡಿದ್ದೀವಿ. ಸೊ
ಸರಿನಾ? ಇಷ್ಟು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವೀಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್.